ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಇತ್ತೀಚೆಗಷ್ಟೇ ನಾವೆಲ್ಲರೂ ಆಚರಿಸಿದ್ವಿ. ನಾವಷ್ಟೇ ಅಲ್ಲ, ಇಡೀ ಪ್ರಪಂಚ ಈ ದಿನಾಚರಣೆಯಲ್ಲಿ ಪಾಲ್ಗೊಳ್ತು. ಭಾರತದ ಪ್ರಾಚೀನ ವಿದ್ಯೆಯೊಂದು ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದ್ದಕ್ಕೆ ನಾವೆಲ್ಲರೂ ಖುಷಿಪಟ್ವಿ. ಆದರೆ ಪಂಜಾಬ್ನ ಅಮೃತಸರದಲ್ಲಿ ಯೋಗಾಸನ ಮಾಡಿದ್ದಕ್ಕೆ ಒಬ್ಬ ಯುವತಿಯ ವಿರುದ್ಧ ಪೊಲೀಸ್ ಕೇಸ್ ದಾಖಲಾಗಿದೆ. ಎಸ್, ಇದು ನಿಜ. ಬೇಕಾದರೆ ಈ ಸುದ್ದಿಯನ್ನು ನೀವೇ ನೋಡಿ. ಜೂನ್ 21 ವಿಶ್ವ ಯೋಗ ದಿನಾಚರಣೆ. ವಿಶ್ವಸಂಸ್ಥೆ ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಯೋಗ ಪ್ರದರ್ಶನಗಳು ಬಹಳ ಉತ್ಸುಕತೆಯಿಂದ ಆಯೋಜನೆಗೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರ ರಾಜಧಾನಿ ಶ್ರೀನಗರದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಭಾರತೀಯ ಸೇನೆಯ 3 ಪದಾತಿ ದಳಗಳು ತಮ್ಮ ಸ್ಥಳಗಳಲ್ಲೇ ಯೋಗ ಪ್ರದರ್ಶನ ನಡೆಸಿದವು. ಅಷ್ಟೇ ಯಾಕೆ, ಜಗತ್ತಿನ 16 ದೇಶಗಳ ಸಾವಿರಾರು ಮಂದಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಇಡೀ ಜಗತ್ತೇ ಹೀಗೆ ಯೋಗ ದಿನಾಚರಣೆಯಲ್ಲಿ ಸಂಭ್ರಮಿಸುತ್ತಿದ್ದಾಗ ಭಾರತೀಯರು ಸುಮ್ಮನಿರಲಾದಿದ್ದೆ. ದೇಶದ ಎಲ್ಲ ರಾಜ್ಯಗಳ ಜನತೆ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಂತೆ ಪಂಜಾಬಿನ ಅಮೃತಸರದಲ್ಲೂ ಮಹಿಳೆಯೊಬ್ಬರು ಸ್ವರ್ಣ ಮಂದಿರದ ಆವರಣದಲ್ಲಿ ಯೋಗಾಸನ ಮಾಡಿ ಯೋಗ ದಿನಾಚರಣೆಯಲ್ಲಿ ತಾವು ಭಾಗಿಯಾದರು. ಆಕೆಯ ಹೆಸರು ಅರ್ಚನಾ ಮಕ್ವಾನ. ಈ ಘಟನೆ ನಡೆಯುತ್ತಲೇ ಶಿರೋಮಣಿ ಗುರುದ್ವಾರ್ ಪ್ರಬಂಧಕ ಸಮಿತಿ ಅರ್ಚನಾ ಮಕ್ವಾನ ವಿರುದ್ಧ ಪೊಲೀಸ್ ಕೇಸು ದಾಖಲಿಸಿದೆ. ಸ್ವರ್ಣ ಮಂದಿರದ ಆವರಣದ ಒಳಗೆ ಯೋಗ ಪ್ರದರ್ಶನ ಮಾಡಿರುವುದರಿಂದ ಇದು ಸಿಖ್ ಜನಾಂಗದ ಭಾವನೆಗೆ ಧಕ್ಕೆ ತಂದಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ದೇಹದಂಡನೆಯ ಮೂಲಕ ದೇವರನ್ನು ಒಲಿಸಿಕೊಳ್ಳುವ ಪದ್ಧತಿ ಸಿಖ್ ಧಾರ್ಮಿಕ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಎಂಬ ಆರೋಪವನ್ನು ಎಸ್ಜಿಪಿಸಿ ಮಾಡಿದೆ. ಪಂಜಾಬ್ ಪೊಲೀಸರು ಈ ಬಗ್ಗೆ ಮಕ್ವಾನ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಅರೆ, ಇದೇನಿದು? ಯೋಗಾಸನ ಮಾಡೋದು ಕಾನೂನು ಬಾಹಿರ ಕೃತ್ಯನ? ಹೋಗ್ಲಿ, ಅಲ್ಲಿದ್ದವ್ರಿಗೆ ಯಾರಿಗಾದರೂ ಇದರಿಂದ ತೊಂದರೆ ಆಯಿತಾ? ಅಥವಾ ಅರ್ಚನಾ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಯೋಗಾಸನದ ಫೋಟೋ ಬಂದ ತಕ್ಷಣ ಸಮಾಜದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿಯಾಯಿತಾ? ಈ ಹಿಂದೆ ಇದೇ ಸ್ವರ್ಣ ಮಂದಿರದ ಆವರಣದಲ್ಲಿ ಮುಸ್ಲಿಮರು ನಮಾಜ್ ಮಾಡಿದ್ರು. ಹಾಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಈ ಎಲ್ಲ ಪ್ರಶ್ನೆಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಕೆಲ ದಿನಗಳ ಹಿಂದೆ ಮುಸ್ಲಿಂ ವ್ಯಕ್ತಿಯೊಬ್ಬ ಇದೇ ಆವರಣದಲ್ಲಿ ನಮಾಜ್ ಮಾಡಿದ್ದ ಅನ್ನೋದನ್ನ ಒಂದು ಪೋಸ್ಟ್ ನೆನಪಿಸಿದೆ. ಆಗ ಯಾರ ಭಾವನೆಗೂ ಧಕ್ಕೆಯಾಗ್ಲಿಲ್ಲ. ಆದ್ರೆ ಯೋಗಾಸನ ಮಾಡಿದ್ದಕ್ಕೆ ಇಷ್ಟೊಂದು ವಿರೋಧ. ಇದು ಸ್ಪಷ್ಟವಾಗಿ ಹಿಂದೂ ವಿರೋಧಿ ಮನಸ್ಥಿತಿ ಅಂತ ಈ ಪೋಸ್ಟ್ನಲ್ಲಿ ಟೀಕಿಸಲಾಗಿದೆ. ಮತ್ತೊಬ್ಬರು ಮತ್ತೊಂದು ಮಹತ್ವದ ವಿಷಯದ ಬಗ್ಗೆ ಗಮನ ಸೆಳೆದಿದ್ದಾರೆ. ಸಿಖ್ ಧರ್ಮ ಯಾವತ್ತೂ ಯೋಗದ ವಿರೋಧಿಯಲ್ಲ. ಗುರುಗ್ರಂಥ ಸಾಹೇಬ್ನ 909ನೇ ಅಂಗದಲ್ಲಿ ಯೋಗದ ಮೂಲಕ ದೇವರನ್ನ ಒಲಿಸಿಕೊಳ್ಳುವ ವಿಚಾರವನ್ನ ತಿಳಿಸಲಾಗಿದೆ. ಈ ವಿಭಾಗ ಸಂಪೂರ್ಣವಾಗಿ ಯೋಗಾಭ್ಯಾಸದ ಬಗ್ಗೆಯೇ ಇದೆ. ಹೀಗಿರುವಾಗ ಯೋಗದ ಬಗ್ಗೆ ಈ ರೀತಿಯ ದ್ವೇಷ ಸರಿಯಲ್ಲ ಅನ್ನೋದು ಈ ಪೋಸ್ಟ್ ಮಾಡಿದವರ ವಾದ. ಸ್ನೇಹಿತರೆ, ನೋಡಿದ್ರಲ್ಲ, ಯೋಗ ವಿದ್ಯೆಗೂ ಸಿಖ್ ಧರ್ಮಕ್ಕೂ ಅವಿನಾಭಾವ ಸಂಬಂಧ ಇದೆ. ಹೀಗಿದ್ದಾಗಲೂ ಕೂಡ ಯೋಗಾಸನದ ಬಗ್ಗೆ ಯಾಕೆ ಇಂಥ ಅಸಹನೆ? ಖಲಿಸ್ತಾನವಾದಿಗಳು ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರಾ? ಇಂಥ ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣಗಳೂ ಇವೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯ ಕೆಲ ಫಲಿತಾಂಶಗಳು ಆತಂಕಕ್ಕೆ ಕಾರಣವಾಗಿವೆ. ಖಂದೂರ್ ಸಾಹಿಬ್ ಲೋಕಸಭಾ ಕ್ಷೇತ್ರದಲ್ಲಿ ಅಮೃತ್ ಪಾಲ್ ಸಿಂಗ್ ಜಯಗಳಿಸಿದ್ದಾನೆ. ಎಲ್ಲರಿಗೂ ಗೊತ್ತೇ ಇದೆ, ಈತ ಖಲಿಸ್ತಾನವಾದಿ, ಭಾರತ ವಿರೋಧಿ, ಹಿಂದೂ ವಿರೋಧಿ, ಪ್ರತ್ಯೇಕವಾದಿ ಅಂತ. ಈತ ಜೈಲಲ್ಲಿದ್ದುಕೊಂಡೇ ಗೆದ್ದಿರೋದು ಮತ್ತೊಂದು ಆಘಾತಕಾರಿ ಅಂಶ. ಖಲಿಸ್ತಾನವಾದಿಗಳು ಮತ್ತೆ ನಿಧಾನವಾಗಿ ಸಿಖ್ ಯುವಕರ ತಲೆ ಕೆಡಿಸ್ತಿದ್ದಾರೆ. ಮತದಾರರ ಒಲವು ಗಳಿಸೋದ್ರಲ್ಲೂ ಯಶಸ್ವಿಯಾಗ್ಬಿಟ್ಟಿದ್ದಾರೆ. ನಾನು ಭಾರತದ ಸಂವಿಧಾನವನ್ನ ಒಪ್ಪೋದಿಲ್ಲ ಅಂತ ಈತ ಈ ಹಿಂದೆ ಬಹಿರಂಗ ಹೇಳಿಕೆ ನೀಡಿದ್ದ. आर्टिकल 25B है, सिख्स जो हैं वो हिंदुज़म की एक ब्रांच है, सिखी, और वो मेरी आइडेंटिटी को सिमिलर, क्योंकि गुरु सेज ना हम हिंदू ना मुसलमान. गुरु क्लियरली सेज दैट हम हिंदू भी नहीं है, मुसलमान भी नहीं है. तो इंडियन कॉन्स्टिट्यूशन जब मेरी आइडेंटिटी को मानता ही नहीं है, तो ये तो मेरा फिर डेमोक्रेटिक राइट भी हो सकता है कि मैं उसमें बिलीव करूं या ना करूं. ये तो मेरी एक सेल्फ डिटर्मिनेशन हो सकती है ना
कि मैं बिलीव करूं या ना तो करूं। आपने डिटरमाइन कर लिया होगा ना कि आप मानते हैं या नहीं मानते। देखो, मैं इंडियन कॉन्स्टिट्यूशन को तब मानना शुरू करूंगा जब इंडियन कॉन्स्टिट्यूशन मुझे मानना शुरू कर देगा। ಇಂಥವರನ್ನು ಈಗ ಪ್ರಜಾಪ್ರಭುತ್ವದ ದೇಗುಲವಾದ ಸಂಸತ್ತಿನಲ್ಲಿ ಕೂರಲಿದ್ದಾರೆ. ಇದು ಪ್ರಜಾಪ್ರಭುತ್ವದ ಅಣಕವಷ್ಟೇ ಅಲ್ಲ, ದೇಶ, ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾದಂತಹ ಸಂಕೇತವೂ ಆಗಿದೆ. ಸ್ನೇಹಿತರೆ, ವೀರ ಪರಂಪರೆ ಹೊಂದಿರುವವರು ಸಿಖ್ಖರು. ರಾಷ್ಟ್ರ ರಕ್ಷಣೆ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವವರು ಸಿಖ್ಖರು. ದೇಶದ ಸಮಗ್ರತೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಸಿಖ್ಖರು. ಇಂಥ ಉದಾತ್ತ ಚಿಂತನೆ ಸಿಖ್ ಜನಾಂಗದ್ದು. ಖಲಿಸ್ತಾನವಾದಿಗಳ ಪ್ರಭಾವಕ್ಕೆ ಅಷ್ಟು ಸುಲಭವಾಗಿ ಇವರು ಒಳಗಾಗುವವರಲ್ಲ ಅನ್ನೋದು ಕೋಟ್ಯಾಂತರ ಭಾರತೀಯರ ಆಶಯ.